ಸರ್ ಇದು ವಿಷಯದ ಬಗ್ಗೆ ನನ್ಗೊಂದು 5-6 ವರ್ಷದಿಂದ ನಾನು ಇಲ್ಲಿ ಬರ್ತಾನೆ ಇದ್ದೀನಿ. ಇದು ವಿಶೇಷವಾದಂತ ಸ್ಥಳ ಆಗಿದೆ ಸರ್. ನಾನು ಸಹ ರೀಲ್ಸ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬಂದಿದ್ದು. ಇಲ್ಲಿ ಬಂದ್ಮೇಲೆ ವಿಶೇಷವಾಗಿ ಏನೋ ಅಂತ ಹೇಳಿದ್ರೆ ನೆಮ್ಮದಿ ಆಗಿರ್ಬೋದು, ಒಂದ್ ಏನೋ ಅಂತ ಪ್ರಶಾಂತತೆ ಆಗಿರ್ಬೋದು, ನಿಮ್ಗೆ ಒಂದು ವಿಶೇಷವಾಗಿ ಸಿಗುವಂತ ಸಂದರ್ಭ ಇರ್ತದೆ. ಅವರವರ ಮನಸ್ಸಿನ ಇಚ್ಛಾಚಾರ ಸ್ವಾಮಿಗೆ ಕಾರ್ಯ ಮಾಡ್ಕೊಂಡು ಹೋದ್ರೆ ಅಭಿವೃದ್ಧಿ ಆಗಿರ್ಬೋದು, ಶಾಂತಿ ಆಗಿರ್ಬೋದು ದೊರೀತದೆ ಸರ್. ನನಗಂತೂ ಆಗಿದೆ ಅದು. ಆಗಿರೋದು ಹೇಳ್ಬೋದು ಸರ್. ನಾನು ಕಾರ್ ತಗೋಬೇಕು ಅನ್ಕೊಂಡಿದ್ದೆ, ಆ ಸಂದರ್ಭದಲ್ಲಿ ಕಾರ್ ತಗೊಂಡಾಯ್ತು. ಹಾಗಾಗಿ ಅದೇ ತರ ಎಲ್ಲ ಆಗ್ತಾ ಇದೆ ಸರ್. ಕುಶಮಂಡಾರತಿ ವಿಶೇಷತೆ ಏನಂತ ಹೇಳಿದ್ರೆ ಸರ್, ಅದು ವಿಶೇಷವಾಗಿ ಈ ನಮ್ಮಲ್ಲಿರುವಂತ ಅರಿಷಡ್ ವರ್ಗಗಳು ಇದೆಯಲ್ಲ, ಆ ಅರಿಷಡ್ ವರ್ಗಗಳಾಗಿರುವಂತ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಕೊಡುವಂತ ಒಂದು ವಿಶೇಷವಾದಂತ ಒಂದು ಪ್ರೋಸೆಸ್ ಅಂತ ಹೇಳ್ಬೋದು, ಕಾರ್ಯ ಅಂತ ಹೇಳ್ಬೋದು. ಬೇರೆ ಎಲ್ಲೂ ಸಿಗೋದಿಲ್ಲ. ಕುಂಬಳಕಾಯಲ್ಲಿ ಬತ್ತಿ ಹಾಕಿ ಎಣ್ಣೆ ಹಾಕಿ ಅಲ್ಲಿ ನಮ್ಮ ಕಡೆಯಿಂದನೇ ಸ್ವಾಮಿಗೆ ವಿಶೇಷವಾಗಿ ನಮ್ಮ ಕೋರಿಕೆಯನ್ನ ಸಲ್ಲಿಸುವಂತ ಒಂದು ವಿಧಾನ. ಅದು ಪ್ರಾಮಾಣಿಕವಾಗಿ ಮಾಡಿದ್ದೆ ಆದ್ರೆ ಸ್ವಾಮಿ ಯಾವತ್ತು ಕೈ ಬಿಡುದಿಲ್ಲ ಅಂತ ನಾನ್ ತಿಳ್ಕೊಂಡಿದ್ದೀನಿ. ಹಾಗಾಗಿ ಕುಶಮಂಡಾರತಿ ವಿಶೇಷ ಇಲ್ಲಿ ಇದೆ, ಒಳ್ಳೇದಾಗಿದೆ ಸರ್. ಸರ್ ಇದು ನಾನ್ ಕೇಳ್ಪಟ್ಟಂಗೆ ಸ್ವಾಮಿಗಳ ವರದರಾಜ ಸ್ವಾಮಿಗಳ ಅವರ ಒಂದು ಅನಿಸಿಕೆ ಪ್ರಕಾರ ಇದು ಗಂಗಾ ಒಂದು ನರ್ಮದಾ ನದಿಯ ಒಂದು ತೀರದಲ್ಲಿ ಸಿಕ್ಕಂತ ಒಂದು ವಿಶೇಷವಾದಂತ ಒಂದು ಶಿಲೆ ಆಗಿದೆ. ಹಾಗಾಗಿ ನೋಡ್ಲಿಕ್ಕೂ ಸಹ ಸುಂದರವಾಗಿದೆ, ಒಂದು ಆಕರ್ಷಿತವಾಗಿದೆ ಸರ್. ಪಾಸಿಟಿವ್ ಎನರ್ಜಿ ಖಂಡಿತ ಇದೆ ಸರ್. ಅದು ಅವರ ಮನೋಭಾವನೆಗೆ ಬಿಟ್ಟಂತ ವಿಷಯ ಆಗಿರ್ತದೆ. ದೇವರನ್ನ ಯಾವ ರೀತಿ ಆರಾಧಿಸ್ತಾರೆ, ಆಹ್ವಾನಿಸ್ತಾರೆ, ಅವರನ್ನ ತನ್ನಲ್ಲಿ ತಾನು ತೊಡಗಿಸ್ಕೊತಾರೆ, ಅದ್ರ ಮೇಲೆ ವಿಶೇಷವಾಗಿ ಅದರ ಒಂದು ಅಭಿರುಚಿ ವ್ಯಕ್ತ ಆಗುತ್ತೆ. ಪ್ರತಿಯೊಂದು ನೀಟ್ ಆಗಿದೆ, ವ್ಯವಸ್ಥಿತಬದ್ಧವಾಗಿದೆ. ಮತ್ತೆ ಎಲ್ಲ ರೀತಿಯಲ್ಲೂ ಬರುವಂತ ವ್ಯಕ್ತಿಗಳಿಗೆ ಎಲ್ಲ ಅಂತೂ ವಾಸ್ತವ ನೀವು ಜಾಸ್ತಿ ಅರ್ಕೋಬಹುದಾಗಿದೆ. ಅಲ್ಲಿ ನೀವು ನೋಡಿರ್ಬೋದು ಬೋರ್ಡ್ಗಳೆಲ್ಲ ಭೂಮಿ ಮೇಲೆ ಬರ್ಬೇಕಂದ್ರೆ ಯಾವಾಗ ಬಂದ್ವಿ, ಹೋಗ್ಬೇಕಂದ್ರೆ ಯಾವಾಗ ಹೋಗಿದ್ರಿ, ಅವರ ಒಂದು ಆಲೋಚನೆಗಳ ಮೇಲೆ ಬಿಟ್ಟಿದ್ವಿ ಸರ್. ಇಲ್ಲಿ ಏನು ತಗೊಂಡ್ ಹೋಗಕ್ ಸಾಧ್ಯ ಇಲ್ಲ, ನಾವೇನು ತಗೊಂಡ್ಬಂದು ಇಲ್ಲ, ನಾವೇನು ತಗೊಂಡ್ ಹೋಗಕ್ ಆಗೋದು ಇಲ್ಲ. ಸಾಧ್ಯವಾದಷ್ಟು ಒಳ್ಳೆ ಪ್ರಯತ್ನ, ಒಳ್ಳೆ ಒಂದು ಕೆಲಸ ಮಾಡ್ಲಿಕ್ಕೆ ಜನಕ್ಕೆ ಎಷ್ಟು ಆಗುತ್ತೋ ಅಷ್ಟು ಸಹಕಾರ ಮಾಡಿ ಒಳ್ಳೇದ್ ಮಾಡ್ಬೇಕು ಅಂತದ್ದು ಈ ಒಂದು ದೇವಸ್ಥಾನ ಸಂಸ್ಥೆ ಆಗಿರ್ಬೋದು, ಉದ್ದೇಶ ಆಗಿರ್ಬೋದು. ಹಾಗಾಗಿ ನೋಡ್ತಾ ಇದ್ರ ಪ್ರತಿ ವರ್ಷ ಅಭಿವೃದ್ಧಿ ಆಗ್ತಾನೆ ಇದೆ. ಎಲ್ಲಿ ಸ್ವಾರ್ಥ ಇರೋದಿಲ್ಲ ಅಲ್ಲಿ ಅಭಿವೃದ್ಧಿ ಆಗೋದು ಖಂಡಿತ ಆಗುತ್ತೆ ಅಂತ ನಾನ್ ತಿಳ್ಕೊಂಡಿದ್ದೀನಿ. ಒಂದ್ಸಲ ವಿಶೇಷವಾದ ಸ್ಥಳ ಆಗಿರೋದ್ರಿಂದ ಒಂದು ಭೇಟಿ ಕೊಡುವಂತದ್ದು ಅವಶ್ಯಕವಾಗಿ ಆಗತ್ತೆ ಸರ್. ಯಾಕಂತ ಹೇಳಿದ್ರೆ ನಾನು ಸುಮಾರು ಜನನ್ನ ಕರ್ಕೊಂಡ್ ಬಂದಿದ್ದೀನಿ, ಸುಮಾರು ಜನಗಳನ್ನ ಭೇಟಿ ಮಾಡಿಸಿದೀನಿ, ಸ್ಥಳ ನೋಡಿದ್ದಾರೆ. ಅವರ ಅಭಿಪ್ರಾಯದಲ್ಲೂ ಸಹ ವಿಶೇಷವಾಗಿ ಈ ಸ್ಥಳ ನನಗೆ ನೆಮ್ಮದಿ ಶಾಂತಿಯನ್ನು ಕೊಡುವಂತ ಸ್ಥಳ ಆಗಿದೆ ಅಂತ ಹೇಳಿದ್ದಾರೆ ನನ್ನ ಜೊತೆಗೆ. ಸೊ ಹಾಗಾಗಿ ಈ ಸ್ಥಳ ವಿಶೇಷವಾಗಿದೆ ಸರ್. ಇದು ನಮ್ಮ ವರದರಾಜೇಶ್ವರ, ಜನನಹಳ್ಳಿ.